ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೀಲು ನೋವಿನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಕೀಲು ನೋವು ಯಾಕೆ ಬರ್ತದೆ, ಕಾರಣ ಏನು, ಮತ್ತು ಬಂದವಾಗ ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿತಾ ಹೋಗೋಣ. ಕೀಲು ನೋವು ಅನ್ನೋದು ಪ್ರಮುಖವಾಗಿ ಆಯುರ್ವೇದದಲ್ಲಿ ವಾತವ್ಯಾಧಿ ಅಂತ ಹೇಳಲಾಗ್ತದೆ. ವಾತ ಇಂಬ್ಯಾಲೆನ್ಸ್ ಆದವಾಗ, ವಾತ ಉಲ್ಬಣವಾದಾಗ, ದೇಹದಲ್ಲಿ ವಾತದ ಪ್ರಕೋಪ ಹೆಚ್ಚಾದಾಗ ಬರುವಂತಹ ವ್ಯಾಧಿಗಳಲ್ಲಿ ಈ ಸಂಧಿವಾತ, ಈ ಕೀಲು ನೋವಿನ ವ್ಯಾಧಿಯು ಕೂಡ ಒಂದು. ಯಾಕೆ ಬರ್ತದೆ ಅಂತ ಹೇಳಿದರೆ, ನಾನು ಹೇಳಿದೆ, ಒಂದು ವಾತದ ಪ್ರಕೋಪದಿಂದ ಹೆಚ್ಚಾಗೋದ್ರಿಂದ, ಇನ್ನು ವಯೋಸಹಜವಾಗಿ ಬರುವಂಥದ್ದು, ಅಂದರೆ ವಯಸ್ಸಿಗೆ ಅನುಗುಣವಾಗಿ ಬರುವಂಥದ್ದು. ಏನಾಗ್ತದೆ, ವಯಸ್ಸಾದಂತೆ ಈ ಸೆಲ್ಸ್ಗಳಲ್ಲಿ ಡಿಜನ್ರೇಷನ್ ಶುರು ಆಗ್ತದೆ. ಆವಾಗ ಏನಾಗ್ತದೆ, ಅಲ್ಲಿ ಏನಾಗ್ತದೆ, ನೋವುಗಳು ಬರಲಿಕ್ಕೆ ಶುರು ಮಾಡ್ತದೆ. ಲಿಗಮೆಂಟಲ್ ಇಂಜುರಿ ಅಂತ ನಾವು ಹೇಳ್ತೀವಿ. ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಂಡಾಗ ಏನಾಗ್ತದೆ, ನಮಗೆ ಸಂಧಿವಾತದ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ. ಇನ್ನು ವಾತವನ್ನು, ಈ ವಾತವ್ಯಾಧಿಯಿಂದ ಬರುವಂತಹ, ಈ ವಾತದ ಒಂದು ಪ್ರಕೋಪದಿಂದ ಬರುವಂತಹ ಈ ಕೀಲು ನೋವು, ಸಂಧಿ ವಾತದಲ್ಲಿ ಹಲವಾರು ವಿಧಗಳನ್ನ ಆಯುರ್ವೇದದಲ್ಲಿ ಹೇಳಾಗ್ತದೆ. ರಕ್ತವಾತ ಅಂತ ಹೇಳ್ತೀವಿ, ಸಂಧಿಗತ ವಾತ ಅಂತ ಹೇಳ್ತೀವಿ. ಹೀಗೆ ಅದರಲ್ಲಿ ನಾವು ಡಿವೈಡನ್ನು ಮಾಡ್ತೀವಿ. ಸಂಧಿವಾತದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ದೇಹದಲ್ಲಿರುವಂತಹ ಜಾಯಿಂಟ್ಗಳ ಮೇಲೆ ಪ್ರಭಾವ ಬೀರ್ತದೆ. ಈ ಮೊಣಕಾಲಿನ ಜಾಯಿಂಟ್ ಆಗಿರ್ಬೋದು, ಮೊಣಕೈನ ಜಾಯಿಂಟ್ ಆಗಿರ್ಬೋದು, ಪಾದದಲ್ಲಿರುವಂತಹ ಜಾಯಿಂಟ್ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ ಜಾಯಿಂಟ್ಗಳಲ್ಲಿ, ಜೋಡಣೆಗಳಲ್ಲಿ ನೋವು ಬರುವಂಥ, ವಿಪರೀತವಾಗಿ ನೋವು ಕಾಣಿಸಿಕೊಳ್ಳುವುದು ಈ ಒಂದು ಲಕ್ಷಣ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಜೋಡಣೆಗಳಲ್ಲಿ ಏನಾಗ್ತದೆ, ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಅನ್ನೋ ಪದರ ಇರ್ತದೆ. ಆ ಪದರದ ಜೊತೆ ಏನಾಗ್ತದೆ, ಸಿನೋವಿಲ್ ಅನ್ನೋ ಫ್ಲೂಯಿಡ್ ಇರ್ತದೆ. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ವಯಸ್ಕರಲ್ಲಿ ಏನಾಗ್ತದೆ, ಇದು ಚೆನ್ನಾಗಿರ್ತದೆ, ಸರಿಯಾದ ಪ್ರಮಾಣದಲ್ಲಿ ಇರ್ತದೆ. ವಯಸ್ಸಾದಂತೆ ಬಂದಾಗ ಏನಾಗ್ತದೆ, ಇದು ಡಿಜನ್ರೇಷನ್ನಿಂದ ಆಗಿರಬಹುದು, ಅಥವಾ ವಯಸ್ಸಿಗೆ ಅನುಗುಣವಾಗಿ ಅದರ ಒಂದು ಸವಕಳಿಯಿಂದ, ಅದರ ಒಂದು ಡೆಫಿಷಿಯನ್ಸಿಯಿಂದ ಏನಾಗ್ತದೆ, ಅಲ್ಲಿ ಆ ಕೀಲುಗಳ ನಡುವೆ ಫ್ರಿಕ್ಷನ್ ಶುರುವಾಗ್ತದೆ, ಅಂದರೆ ಘರ್ಷಣೆ ಶುರು ಆಗ್ತದೆ. ಆ ಫ್ಲೂಯಿಡು ಎಲ್ಲ ಹೋಗಿಬಿಟ್ಟಿರ್ತದೆ. ಅದರ ಜೊತೆ ಅಲ್ಲಿ ಒಂದು ಕಾರ್ಟಿಲೇಜ್ ಪದರ ಇರ್ತದೆ, ಅದು ಕಟ್ ಆಗಿರ್ತದೆ. ಇದರಿಂದ ಏನಾಗ್ತದೆ, ಡೈರೆಕ್ಟಾಗಿ ಆ ಕೀಲುಗಳ ನಡುವೆ ಘರ್ಷಣೆ ಶುರು ಆಗ್ತದೆ. ಆದಾಗ ಏನಾಗ್ತದೆ, ಕೂತಾಗ ಎದ್ದವಾಗೆಲ್ಲ ತುಂಬ ನೋವು ಬರುವಂಥದ್ದು, ಕೂಡೋಕ್ಕೂ ಆಗೋದಿಲ್ಲ, ನಿಲ್ಲೋಕ್ಕೂ ಆಗೋದಿಲ್ಲ, ತುಂಬ ನೋವು ಕಾಣಿಕೊಳ್ಳುವಂಥದ್ದು, ಉರಿ ಬರುವಂಥದ್ದು, ಊತ ಬರುವಂಥದ್ದು, ಹೀಗೆ ಹಲವಾರು ರೀತಿಯ ಒಂದು ಲಕ್ಷಣಗಳು ಕಾಣಲಿಕ್ಕೆ ಶುರು ಮಾಡ್ತದೆ. ಹಾಗಾದರೆ ನಾವೇನು ಮಾಡಬೇಕು? ವಯೋಸಹಜವಾಗಿ ಅಂತೂ ಬಂದೇ ಬರ್ತದೆ, ಅದನ್ನು ತಡೆಯೋದಕ್ಕಾಗೋದಿಲ್ಲ. ಯಾಕಂದರೆ ವಯಸ್ಸಾದಂತೆ ವಾತ ನಮ್ಮ ದೇಹದಲ್ಲಿ ಹೆಚ್ಚಾಗೋದ್ರಿಂದ ವಾತ ಸಂಬಂಧಿ ಸಮಸ್ಯೆಗಳು ಬರೋದು ಸಹಜ. ಅದನ್ನು ನಾವು ಏನು ಮಾಡಬೇಕು, ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ ಇಲ್ಲಿ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವಾತ ಶಮನವಾಗುವಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ವಾತಶಾಮಕವಾಗಿ ಯಾವ್ದು ಕೆಲಸ ಮಾಡ್ತದೆ, ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ತುಪ್ಪ. ಇದು ವಾತಶಾಮಕವಾಗಿ ಕೆಲಸ ಮಾಡ್ತದೆ. ಮತ್ತು ಇದೇನು ಮಾಡ್ತದೆ ಅಂತ ಹೇಳಿದ್ರೆ, ದೇಹದಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚಿಸ್ತದೆ. ಸ್ನಿಗ್ಧತೆಯನ್ನು ಹೆಚ್ಚಿಸೋದಂತೆ ಅಂತ ಹೇಳಿದ್ರೆ, ವಾತ ಇಂಬ್ಯಾಲೆನ್ಸ್ ಆದವಾಗ ದೇಹ ವೃಕ್ಷತೆಗೆ ಹೋಗ್ತದೆ, ಒಣಗುತ್ತದೆ. ಅದೇ ತುಪ್ಪವನ್ನು ಸೇವಿಸಿದಾಗ ಸ್ನಿಗ್ಧತೆ ಉಂಟಾಗ್ತದೆ. ಅಲ್ಲಿ ತೇವಾಂಶ, ಅಂದರೆ ಆ ಒಂದು ತುಪ್ಪದಿಂದ ಏನಾಗ್ತದೆ, ಒಣಗಿದಿರುವಂಥ ದೇಹಕ್ಕೆ ಮತ್ತೆ ಚೈತನ್ಯ ಸಿಗ್ತದೆ. ಹೀಗಾಗಿ ಏನು ಮಾಡಬೇಕು, ಈ ವಾತದ ಸಮಸ್ಯೆ ಇರುವವರು ತುಪ್ಪವನ್ನು ಸೇವಿಸ್ತಾ ಹೋಗಬೇಕು. ನೆನಪಿರಲಿ, ಅದು ದೇಸಿ ಹಸುವಿನ ತುಪ್ಪ ಆಗಿರಬೇಕು. ಯಾವುದೇ ರೀತಿ ಈ ಪ್ಯಾಕ್ಡ್ ಬ್ರ್ಯಾಂಡೆಡ್ ಐಟಮ್ಗಳನ್ನು ಬಳಸೋದನ್ನು ನೀವು ಕಡಿಮೆ ಮಾಡಬೇಕು. ದೇಸಿ ತುಪ್ಪವನ್ನು ಬಳಸೋದ್ರಿಂದ ಮಾತ್ರ ನಿಮಗೆ ಒಂದು ಆರೋಗ್ಯದ ಲಾಭ ಸಿಗುವಂಥದ್ದು. ಹೀಗಾಗಿ ತುಪ್ಪವನ್ನು ತಿನ್ನುವಂಥ ರೂಢಿಯನ್ನು ಇಟ್ಕೊಳ್ಬೇಕು. ಇನ್ನು ಅದರ ಜೊತೆಗೆ ನಿಮಗೆ ಎಲ್ಲೆಲ್ಲಿ ಕೀಲುಗಳ ನೋವಿದೆ ಅನ್ನೋ ಭಾಗಕ್ಕೆ ಸಾಸಿವೆ ಎಣ್ಣೆ ಅಥವಾ ಔಡ್ಲೆಣ್ಣೆಯಿಂದ ಪ್ರತಿನಿತ್ಯ ಮಸಾಜನ್ನು ಮಾಡುವುದನ್ನು ರೂಢಿ ಇಡಬೇಕು. ಇದರ ಜೊತೆಗೆ ನೀವೇನು ಮಾಡಬೇಕು, ವಾರಕ್ಕೆ ಒಂದು ಬಾರಿ ಆದರೂ, ಆಯುರ್ವೇದದಲ್ಲಿ ನಿತ್ಯ ಅಭ್ಯಂಗ ಅಂತ ಹೇಳ್ತೇವೆ, ಪ್ರತಿದಿನ ಎಣ್ಣೆ ಸ್ನಾನ ಮಾಡೋದಂತ ಹೇಳ್ತಾರೆ. ಆದರೆ ಇವಾಗಿನ ದಿನಮಾನಗಳಲ್ಲಿ ಪ್ರತಿನಿತ್ಯ ಎಣ್ಣೆ ಸ್ನಾನವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ನಾವೇನು ಮಾಡಬೇಕು, ಕನಿಷ್ಠ ವಾರದಲ್ಲಿ ಒಂದು 2 ಬಾರಿನಾದರೂ ದೇಹದ ತುಂಬೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಏನಾಗ್ತದೆ, ಈ ವೃಕ್ಷತೆ ಕಡಿಮೆ ಆಗ್ತದೆ. ವೃಕ್ಷತೆ ಕಡಿಮೆಯಾಗಿ ಏನಾಗ್ತದೆ, ನಮ್ಮಲ್ಲಿ ವಾತ ಬ್ಯಾಲೆನ್ಸ್ ಆಗಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಅದನ್ನು ನೀವು ರೂಢಿಯಲ್ಲಿ ಇಟ್ಕೊಳ್ಬೇಕು. ಅದರ ಜೊತೆಗೆ ಈ ನೋವಾದಂಥ, ತುಂಬ ನೋವು ಬರ್ತಾ ಇರುವಂಥ ಭಾಗಗಳಿಗೆ ಏನು ಮಾಡಬೇಕು, ಕೆಲವೊಂದಿಷ್ಟು ಔಷಧಿಗಳನ್ನು ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಹೇಗೆ,
ಈ ಪೇನನ್ನು ಕಡಿಮೆ ಮಾಡುವಂಥ, ನೋವನ್ನು ಕಡಿಮೆ ಮಾಡುವಂಥ ಒಂದಿಷ್ಟು ಆಹಾರ ಪದಾರ್ಥಗಳಿದೆ. ಅದರಿಂದ ನೀವೇನು ಮಾಡಬೇಕು, ಮನೆ ಮದ್ದುಗಳನ್ನು ಮಾಡ್ಕೊಳ್ಬೇಕು. ಮೊದಲೇದು ಏನು ಮಾಡ್ಕೋಬೇಕು, ಔಡ್ಲೆ ಎಣ್ಣೆ ಅಂತ ನಾನು ಹೇಳಿದೆ. ಔಡ್ಲೆ ಎಣ್ಣೆ ಜೊತೆ ಔಡ್ಲೆ ಎಲೆ ಅಂತ ಸಿಗ್ತದೆ. ಇದನ್ನು ತಗೊಂಡು ಬಂದು ಏನು ಮಾಡಬೇಕು, ಅದರ ಜೊತೆ ನೀವು ಏನು ಮಾಡಬೇಕು, ಮೆಂತ್ಯ ಕಾಳನ್ನು, ಆಮೇಲೆ ಎಕ್ಕದ ಎಲೆಯನ್ನು, ಹಸಿ ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲವನ್ನು ಸೇರಿಸಿ ಚೆನ್ನಾಗಿ ಅರೆದು ಈ ಔಡ್ಲೆಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಏನು ಮಾಡಬೇಕು, ಅದರ ಪಟ್ಟನ್ನು ಕಾಲಿಗೆ ಹಾಕ್ಕೋಬೇಕು. ಇದರಿಂದ ಏನಾಗ್ತದೆ, ತುಂಬ ಬೇಗ ನೋವು ಕಡಿಮೆ ಆಗ್ತದೆ. ಇದನ್ನು ನೀವು ಪ್ರತಿನಿತ್ಯ ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಬೇಕು. ಇನಿಷಿಯಲ್ ಸ್ಟೇಜಲ್ಲಿದ್ದಾಗ, ಇವಾಗ ತಾನೇ ಆರ್ಥ್ರೈಟಿಸ್ ಬರ್ತಾ ಇದೆ, ಕೀಲು ನೋವು ಬಂದಿದೆ ಅನ್ನೋರು ಇದನ್ನು ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಖಂಡಿತ ನೋವು ಕಡಿಮೆ ಆಗ್ತದೆ. ಇದನ್ನು ಕಂಟಿನ್ಯೂ ಆಗಿ ದಿನಕ್ಕೊಂದು ಬಾರಿ 2 ಬಾರಿನಾದರೂ ಇದನ್ನು ಪ್ರಯತ್ನ ಮಾಡಿ ನೋಡ್ಬೇಕು. ನೀವು ಖಂಡಿತವಾಗಿ ನೋವು ಕಡಿಮೆ ಆಗ್ತದೆ. ಇನ್ನು ಅದರ ಜೊತೆ ನೀವೇನು ಮಾಡಬೇಕು, ಪ್ರತಿದಿನ ನೀವೇನು ಮಾಡಬೇಕು, ಮೆಂತ್ಯನ ಹುರಿದಿಟ್ಕೊಂಡು, ಮೆಂತ್ಯ ಕಾಳನ್ನು ಹುರಿದಿಟ್ಕೊಂಡು ಅದರ ಪೌಡ್ರನ್ನು ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ಬಿಸಿನೀರಲ್ಲಿ ಕುಡಿಯೋದನ್ನು ರೂಢಿ ಇಟ್ಕೋಬೇಕು. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಔಡ್ಲೆಣ್ಣೆಯನ್ನು ಕುಡಿಯೋದನ್ನು ರೂಢಿ ಇಟ್ಕೊಳ್ಬೇಕು. ಇದರಿಂದ ಏನಾಗ್ತದೆ, ನಮ್ಮ ದೇಹ ಸ್ವಚ್ಛ ಆಗ್ತದೆ. ಯಾಕಂತ ಹೇಳಿದ್ರೆ ಟಾಕ್ಸಿನ್ ಏನಾಗ್ತದೆ, ದೇಹದ ಸಂಧಿಗಳಲ್ಲಿ ವಾತದ ರೂಪದಲ್ಲಿ ಬಂದು ಶೇಖರಣೆ ಆಗಿರ್ತದೆ. ಅಲ್ಲಿ ಶೇಖರಣೆ ಆದಂತಹ ವಾತವನ್ನು ಹೊರಗೆ ಹಾಕಬೇಕು ಅಂತ ಹೇಳಿದ್ರೆ ದೇಹ ಶುದ್ಧೀಕರಣ ಆಗಬೇಕು. ಅದಕ್ಕೆ ಕೆಲವೊಂದಿಷ್ಟು ಕಷಾಯಗಳನ್ನು ಕೂಡ ನೀವು ಕುಡಿಬೇಕಾಗ್ತದೆ. ಪ್ರಮುಖವಾಗಿ ಅಮೃತ ಬಳ್ಳಿ ಕಷಾಯ. ಯಾರಿಗೆ ಆರ್ಥ್ರೈಟಿಸ್ ಸಮಸ್ಯೆ ಇದೆ, ಕೀಲು ನೋವಿನ ಸಮಸ್ಯೆ ಇದೆ ಅಂಥವರು ಪ್ರತಿನಿತ್ಯ ನೀವು ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸ್ತಾ ಬರಬೇಕು. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಹಲವಾರು ರೀತಿಯ ಉಪಯೋಗ ಇರೋದರಿಂದ ಪ್ರಮುಖವಾಗಿ ಆರ್ಥ್ರೈಟಿಸ್ ಇದ್ದವರು ಈ ಅಮೃತ ಬಳ್ಳಿ ಕಷಾಯವನ್ನು, ಅದರ ಜೊತೆಗೆ ಸೊಗದೆ ಬೇರಿನ ಕಷಾಯ ಅಥವಾ ಶರಬತ್ತನ್ನು ಸೇವಿಸ್ತಾ ಬರಬೇಕು. ಇದು ಕೂಡ ಆರ್ಥ್ರೈಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಇನ್ನು ನೋನಿ ಹಣ್ಣನ್ನು ಸೇವಿಸೋದ್ರಿಂದ ಏನಾಗ್ತದೆ, ಆರ್ಥ್ರೈಟಿಸ್ನ ಸಮಸ್ಯೆ ಕಡಿಮೆ ಆಗ್ತದೆ. ಇದು ಪೇನ್ ಕಿಲ್ಲರ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ತುಂಬ ನೋವಿರೋರು ಪ್ರತಿನಿತ್ಯ ನೀವು ನೋನಿ ಹಣ್ಣನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬಂದರೆ ನಿಮ್ಮ ಈ ಆರ್ಥ್ರೈಟಿಸ್ನ ಸಮಸ್ಯೆಯಿಂದ ಬರುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಇದರ ಜೊತೆಗೆ ನೀವೇನು ಮಾಡಬೇಕು, ನಿಯಮಿತ ಪ್ರಮಾಣದ ಆಸನಗಳನ್ನು, ಸಣ್ಣ ಪುಟ್ಟ ಆಸನಗಳನ್ನು, ಲೂಸ್ನಿಂಗ್ ಎಕ್ಸಸೈಸನ್ನು, ವಾಕಿಂಗನ್ನು ಮಾಡ್ತಾ ಇದ್ದರೆ ಅಲ್ಲಿ ಒಂದಿಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗಿ ಏನಾಗ್ತದೆ, ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಇದನ್ನೆಲ್ಲ ಮಾಡಿದರೂ ಕೂಡ ನಮಗೆ ಕಡಿಮೆ ಆಗ್ತಾ ಇಲ್ಲ ಅನ್ನೋರು ಒಂದ್ಸಲಿ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಬಹುದು. ಇಲ್ಲಿ ಹಲವಾರು ರೀತಿಯ ಚಿಕಿತ್ಸೆಗಳನ್ನು, ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ. ಅದರ ಜೊತೆಗೆ ಒಂದು ಆಹಾರ ಪದ್ಧತಿಯನ್ನು, ಯೋಗ ಪ್ರಾಣಾಯಾಮಗಳನ್ನು ಹೇಳಿಕೊಡಲಾಗ್ತದೆ. ಅದೇ ರೀತಿ ನೀವು ಮನೆಯಲ್ಲಿ ಫಾಲೋ ಮಾಡ್ಬೋದು. ಇನ್ನು ಇದರ ಜೊತೆಗೆ ನೀವೇನು ಮಾಡಬೇಕು, ಪ್ರಾಣಾಯಾಮ ಅಂತ ಹೇಳಿದೆ. ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ದೇಹದಲ್ಲಿರುವಂಥ ಟಾಕ್ಸಿನ್ ಹೊರಗಡೆ ಹೋಗೋದ್ರಿಂದ ದೇಹದ ಎಲ್ಲ ಬ್ಲಾಕೇಜ್ಗಳು ಓಪನ್ ಆಗ್ತದೆ. ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದನ್ನು ರಿಪೇರಿ ಮಾಡ್ಕೊಳ್ಳುವಂಥ ಶಕ್ತಿ ದೇಹಕ್ಕೆ ತಂತಾನೇ ಬರ್ತದೆ. ಹೀಗಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಯೋಗ ಪ್ರಾಣಾಯಾಮವನ್ನು ಬಿಡಬಾರ್ದು. ಇದನ್ನು ಕಂಟಿನ್ಯೂ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಬಂದರೂ ಅದರಿಂದ ನಾವು ಪಾರ ಆಗಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.